ನಮಸ್ತೆ ವೀಕ್ಷಕರೇ. ನೋಡಿ, ನಿಮ್ಮ ಮದುವೆ ವಿಳಂಬ ಆಗ್ತಾ ಇದ್ರೆ ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿಯ ಜೊತೆ ಮದುವೆ ಆಗ್ತಾ ಇಲ್ಲಪ್ಪ ಅಂದರೆ ಮನೇಲಿ ಒಪ್ತಾ ಇಲ್ಲ, ಅಡೆತಡೆಗಳು ಆಗ್ತಾ ಇರ್ತವೆ, ಏನಪ್ಪ ಸಮಸ್ಯೆಗಳು ಮಾಡ್ತಾ ಇರ್ತಾರೆ, ಅದರಿಂದ ಮದುವೆ ವಿಳಂಬ ಆಗ್ತಾ ಇದ್ರೆ ಮತ್ತು ನಿಮ್ಮ ಕೆಲವೊಂದು ಜಾತಕದಲ್ಲಿ ಸಮಸ್ಯೆಗಳು ಕಿರಿಕಿರಿಯಾಗಿ ಮದುವೆ ವಿಳಂಬ ಆಗ್ತಾ ಇರ್ತವೆ, ಅಥವಾ ಹೆಣ್ಣು ಒಪ್ಪಿದ್ರು ಗಂಡು ಒಪ್ತಲ್ಲ, ಗಂಡು ಒಪ್ಪಿದ್ರು ಹೆಣ್ಣು ಒಪ್ತಲ್ಲ, ಯಾವುದೋ ಒಂದು ಕಾರಣಾಂತರಗಳಿಂದ ನಿಮಗೆ ನಿಮ್ಮ ಮದುವೆ ವಿಳಂಬ ಆಗ್ತಾ ಇರ್ತವೆ, ಕಿರಿಕಿರಿ ಆಗ್ತಾ ಇರ್ತವೆ. ಹಾಗಿದ್ರೆ ನಿಮ್ಮ ಮದುವೆ ವಿಳಂಬಕ್ಕೆ ಇಲ್ಲಿದೆ ಸರಳ ಉಪಾಯ. ಏನು ಮಾಡಬೇಕಪ್ಪ ಅಂತಂದರೆ, ಸೋಮವಾರ ಬೆಳಗಿನ ಜಾವ ಎದ್ದು ಅರಿಶಿಣದ ದಾರವನ್ನು ನೀವು ಮಾಡಬೇಕು. ಆ ಅರಿಶಿಣದ ದಾರವನ್ನು ಏನು ಮಾಡಬೇಕಪ್ಪ ಅಂತಂದರೆ, ಅಶ್ವತ್ಥ ಕಟ್ಟೆ ಅಥವಾ ಅರಳಿ ಮರ ಅಂತ ನಾವು ಹೇಳ್ತೇವೆ, ಆ ಅರಳಿ ಮರಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ 3 ಸುತ್ತನ ಸುತ್ತಿ ಗಂಟನ್ನು ಕಟ್ಟಬೇಕು. ಅಂದರೆ ಕಟ್ಟೋಕ್ಕಿಂತ ಮುಂಚೆ ನಿಮ್ಮ ಇಬ್ಬರ ಹೆಸರನ್ನ ಹೇಳಿ, ಎಲ್ಲ ನೀವು ಮದುವೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನೇ ಹೇಳಿ, ಇಲ್ಲ ನೀವು ಇಷ್ಟಪಟ್ಟ ವ್ಯಕ್ತಿಯ ಜೊತೆ ಮದುವೆ ಆಗಬೇಕಂತಂದ್ರೆ ಇಬ್ಬರ ಹೆಸರನ್ನ ಹೇಳಿ, ನಾನು ಹೇಳಿದ ಮಂತ್ರವನ್ನು ಹೇಳಿ ಗಂಟನ್ನು ಕಟ್ಟಿ ಬರಬೇಕು. ಇಷ್ಟೇ ನೀವು ಮಾಡಿ ಸಾಕು ವೀಕ್ಷಕರೇ. ಏನು ನಿಮಗೆ ಮದುವೆ ವಿಳಂಬ ಆಗ್ತದವೆ ಅಥವಾ ಮದುವೆಯಲ್ಲಿ ನಿಮಗೇನು ಸಮಸ್ಯೆಗಳಾಗ್ತದವೆ ಅದಕ್ಕೆಲ್ಲ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ನೋಡಿ, ಯಾವುದಪ್ಪ ಮಂತ್ರ ಅಂತಂದರೆ, ಇಷ್ಟಾರ್ಥ ಸಿದ್ಧಿರಸ್ತು ಅಂದರೆ ಈ ಮಂತ್ರವನ್ನು ಹೇಳಿ ನಿಮ್ಮ ಇಬ್ಬರ ಹೆಸರನ್ನ ಹೇಳಿ ಆ ಅರಳಿ ಮರಕ್ಕೆ 3 ಸುತ್ತನ ಸುತ್ತಿ ಆ ದಾರ ಅರಿಶಿಣದ ದಾರವನ್ನು ಕಟ್ಟಿ ನೀವು ಬನ್ನಿ ಸಾಕು ವೀಕ್ಷಕರೇ. ನಿಮ್ಮ ಮದುವೆ ವಿಳಂಬದಲ್ಲಿ ಆಗ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಮದುವೆ ಬಗ್ಗೆ ಏನು ಒಪ್ತಾ ಇಲ್ಲ ಏನ್ರಿ, ಅವರು ಸಂಪೂರ್ಣವಾಗಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನೀವು ಅನ್ಕೊಂಡಿದ್ದ ಕೆಲಸ ಪ್ರತಿಫಲ ಸಿಗುತ್ತೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.